ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆ ಟೀ ಮತ್ತು ಬಂದ್ ಮಾಡಿಕೊಂಡು ಅದು 10 ಗಂಟೆಯಲ್ಲಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಸೊ ನಾನು ಹೇಳಿದ್ನಲ್ಲ ಈ ಮಂತಲ್ಲಿ ನಮ್ಮ ಬಾಬುನ ಬರ್ಡೇ ಇದೆ ಅಂತ. ಸೊ ಅದು ಇವತ್ತೇ. ಸೊ ಲಾಸ್ಟ್ ಇಯರೆಲ್ಲ ಬಂದಿದ್ದರು, ಬಟ್ ಈ ಇಯರ್ ಇಲ್ಲ. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೂ ಇವತ್ತು ಎದ್ದಾಗಿಂದ ಮೂಡ್ ಇರಲಿಲ್ಲ ಏನು ಕೆಲಸ ಮಾಡೋದಕ್ಕೆ. ಒಂಥರ ಲೇಸಿಯಾಗೇ ಇತ್ತು ದಿನ. ಸೊ ಇವಾಗ ಅಡುಗೆ ನಾಷ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾವು ಹತ್ತತ್ರ 12 ಗಂಟೆ ಫ್ರೆಂಡ್ಸ್. ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಬಿದ್ರು ತಂದಿದ್ರಲ್ಲ ಅದು ಮಾಡೋಣ ಅಂದ್ಕೊಂಡು ಸೊ ಕೆಳಗಡೆ ಬಿದ್ರು ಹಾಕಿ ತೊಗರಿಬೇಳೆ ಹಾಕಿ ಅದ್ರ ಮೇಲೆ ಬಿದ್ರು. ಆಮೇಲೆ ನೆನೆಸಿರೋ ಕಾಳುಗಳು, ತರಕಾರಿಗಳು ಸೊ ಎಲ್ಲ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಮಸಾಲೆ ಬಂದುಬಿಟ್ಟು ತೆಂಗಿನಕಾಯಿ ಹಾಗೆ ಸಾಂಬಾರು ಪುಡಿ ಇದೆರಡನ್ನೂ ರುಬ್ಕೊಂಡಿದ್ದೀನಿ. ಅದನ್ನು ರುಬ್ಕೊಂಡು ಅದೆರಡನ್ನೂ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ಒಳ್ಳೆಯದು. ಸೊ ವರ್ಷಕ್ಕೆ ಒಂದೇ ಸತಿ ಸಿಗೋದು, ಅದು ಮಳೆಗಾಲದಲ್ಲಿ ಮಾತ್ರ. ಸೊ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಅದ್ರ ಜೊತೆ ಹಲಸಿನ ಹಣ್ಣು ಬೀಜ ಕೂಡ ಹಾಕ್ಕೊಂಡೆ. ಸೊ ಈಗ ಅದಕ್ಕೆ ಈರುಳ್ಳಿ ಹಾಗೆ ಕರಿಬೇವು ಹಾಗೆ ಇದ್ರ ಜೊತೆ ಬೆಳ್ಳುಳ್ಳಿನ ಹಾಗೆ ಜಜ್ಜಿ ಹಾಕ್ಕೊಳ್ತಾಯಿದ್ದೀನಿ. ಹಾಗೆ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಬೆಣ್ಣೆ ಫ್ರೆಂಡ್ಸ್. ಇದು ನಾವು ಊಟದಲ್ಲಿ ಏನಾದರೂ ಕೂದಲು ನೋಡ್ದಿರ ತಿಂದುಬಿಟ್ಟಿರ್ತೀವಲ್ಲ, ಆವಾಗ ಬೆಣ್ಣೆ ಇದರಲ್ಲಿ ಸೇರಿಸಿ ತಿಂದರೆ ಆ ಕೂದಲು ಹೊರಗಡೆ ಬಂದುಬಿಡುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬೆಣ್ಣೆ ಇದಕ್ಕೆ ತುಂಬಾ ಯೂಸ್ ಮಾಡ್ತಾರೆ. ಬಟ್ ನಮ್ಮ ಮನೆಯವರು ಸ್ವಲ್ಪನೇ ಹಾಕಿದ್ರು, ನನಗೆ ಇಷ್ಟ ಆಗೋದಿಲ್ಲ ಅಂದ್ಕೊಂಡು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಮುಷ್ಟಿ ಉಪ್ಪು ಹಾಕ್ಕೊಂಡ್ವಿ. ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು, ಯಾಕಂದರೆ ಇದು ಸಾರು ಬಂದು ಗಟ್ಟಿಯಾಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು 4 ವಿಸಿಲ್ ಕೂಗಿಸ್ಕೊಳ್ತೀವಿ. ಸೊ ಈಗ 4 ವಿಸಿಲ್ ಕೂಗಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳಿ. ಎಣ್ಣೆ, ಸಾಸಿವೆ, ಕರಿಬೇವು, ಒಣಗಿದ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಆಮೇಲೆ ಹಸಿ ಹಾಲೇ ಹಾಕ್ಕೊಳ್ಬೇಕು. ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಸಿ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ಸೊ ಫೈನಲಿ ನಾಷ್ಟ ಅಂತೂ ರೆಡಿ ಫ್ರೆಂಡ್ಸ್. ಬಿದ್ರು ಕಡಲೆ ಸಾರು ತುಂಬ ಚೆನ್ನಾಗಿತ್ತು. ಸೊ 1:30ಗೆ ನಾಷ್ಟ ಮಾಡ್ಕೊಂಡ್ವಿ. ಸೊ ಊಟ ಕೂಡ ಹಾಗೆ ಆಯಿತು. ಸೊ ಈಗ ನೇರಳೆ ಹಣ್ಣು ತಂದಿದ್ರು ಫ್ರೆಂಡ್ಸ್ ನಮ್ಮ ಮನೆಯವರು ಹೊರಗಡೆ ಹೋಗಿ. ಸೊ ನೇರಳೆ ಹಣ್ಣು ಕೂಡ ಸ್ವಲ್ಪ ಹೊತ್ತು ಉಪ್ಪಲ್ಲಿ ನೆನೆಸಿಟ್ಟಿದ್ದೆ. ಸೊ ಈಗ ತಿನ್ನೋಣ ಅಂತ ತೊಗೊಂಡಿದ್ದೀನಿ. ಬನ್ನಿ ನೇರಳೆ ಹಣ್ಣು ತಿಂದ್ಬಿಟ್ಟು. ಮ್ಯಾಕ್ಸಿಗೆ ಎಷ್ಟು ಹೊಟ್ಟೆ ಉರಿ ಅಂದರೆ ಫ್ರೆಂಡ್ಸ್, ಆ ಮೋಟಿ ಮತ್ತು ಇನ್ನೊಂದು ಬಂದಿತ್ತು ನೋಡಿ, ಬಿಸ್ಕೆಟ್ಗಳಲ್ಲೆಲ್ಲ ಹಾಕಿದ್ದೀನಿ. ಅವ್ರು ತಿಂತಾ ಇದ್ದರೆ ಬಂದು ಕಿರ್ಚಾಡ್ತಾನೆ ಫ್ರೆಂಡ್ಸ್. ಅಲ್ಲೋಡಿ ಅಲ್ಲಿ ಜಗಳಕ್ಕೆ ಹೋಗಿದ್ದಾನೆ ಆಲ್ರೆಡಿ ನೋಡಿ. ಆ ನಾಯಿ ಬಂದಿದ್ರೆ ಓಡಿಸ್ಕೊಂಡು ಹೋಗೋಣ. ಯಾಕೋ ಹಾಂ, ಅವರು ನಿಂತಾನೆ ತಾನೆ ಕೊಬ್ಬ ನಿಂಗೆ ಮ್ಯಾಕ್ಸಿ. ಏಯ್ ಹೋಗ್ತಾನೆ ಇದ್ದಾನೆ ಫ್ರೆಂಡ್ಸ್ ಅವರು ನೋಡಿ ಫ್ರೆಂಡ್ಸ್. ಮೋಟಿ ಅಂತೂ ಅವನ ಮೇಲೆ ಜಗಳಕ್ಕೆ ಹೋಗಿದ್ದಕ್ಕೆ ಇವಳು ಆ ಕಾರಿಂದ ಹೋಗಿ ಮುಚ್ಚಿಕೊಂಬಿಟ್ಟಿದ್ಲು ನೋಡಿ. ಈಗ ಅವ್ನು ಬರ್ತಾ ಇದ್ದಾನೆ ಆಟೋ ಸಂದಿಯಲ್ಲಿ, ಹಿಂಗೆ ನೋಡ್ತಾಳೆ. ಅವ್ನು ಬಂದ ಅನ್ಸುತ್ತೆ, ಅದಕ್ಕೆ ಆ ಕಡೆ ಬಂದ. ಏನು ಭಯ ಇಕ್ಕಿದ್ದಾನೆ ಅಂದರೆ ಫ್ರೆಂಡ್ಸ್ ಪಾಪ ಅವ್ರಿಗೆ. ಮ್ಯಾಕ್ಸಿ ಏಯ್ ಏಕೆ ಪಾಪ ತಾನೆ ಅವರು ಪಾಪ ಫ್ರೆಂಡ್ಸ್. ಏನು ಕೋಲಾಡಿಸ್ತಾನೆ ಅಂದರೆ, ಬಿಸ್ಕೆಟ್ ಹಾಕ್ತಾಯಿದ್ದೀನಿ ಬೊಗಳ್ಕೊಂಬಂದ್ಬಿಟ್ಟ. ನಂಗೆ ಭಯನೇ ಆಗೋಯ್ತು ಒಂದು ಸೆಕೆಂಡ್, ಯಾರಪ್ಪ ಅಂದ್ಕೊಂಡು ನೋಡಿದ್ರೆ ಇವನು. ಇದೇ ಫಸ್ಟ್ ಟೈಮ್ ಇಷ್ಟು ಜೋರಾಗಿ ಅವ್ನು ಬಗ್ಲಿದ್ದು, ಅಂದರೆ ರೇಗಿದ್ದು ನಾನು ನೋಡಿದ್ದು. ಆಗಲೆಲ್ಲ ಆಗ್ತೀವಿ ಇವನಿಗೆ. ಪಾಪ ನಾಯಿಗಳ ಮೇಲೆ ಜಗಳ ಮಾಡ್ಬಿಟ್ಟ. ಅದು ಯಾರ್ದೋ ಮನೆಯವ್ರದ್ದು ನಾಯಿ, ಅದು ಅವ್ರೇನೋ ಮಾಡ್ತಾಯಿದ್ದಾರೆ ನಾಯಿಗೆ. ಇವನಿಗಿರೋ ಹೊಟ್ಟೆವ್ರಿಗೆ ಯಾರಿಗೂ ಇವತ್ತು ಬೆಳಗ್ಗೆಯಿಂದ ಬಂದಿರಲಿಲ್ಲ ಫ್ರೆಂಡ್ಸ್. ಇವನು ಕೋಪ ಬಂದುಬಿಟ್ಟಿತ್ತು ನನಗೆ. ಬೆಳಗ್ಗೆಯಿಂದ ಬರಲಿಲ್ವಲ್ಲ, ಇಷ್ಟು ದಿನ ಈಚೆ ಹೋದರೆ ಸಾಕು ಬಂದುಬಿಡೋನು ಅಂದ್ಕೊಂಡು. ಹೆಂಗೆ ತಿಂತವನು ನೋಡಿ ಪಾಪ. ಅವರಿಬ್ಬರನ್ನ ಓಡಿಸ್ಬಿಟ್ಟು ಜಗಳ ಹೋಗ್ಬಿಟ್ಟು. ನಮ್ಮ ಮನೆಯವ್ರು ಕೂಡ ಇದ್ದರು ಪಾಪ. ಅಲ್ಲಿ ಅವ್ರ ಓನರು ಅವ್ರನ್ನೇನೋ ಇದು ಮಾಡ್ತಿದ್ದಾರೆ, ಅಂದರೆ ಆ ನಾಯಿನ ಅವ್ರು ನೋಡ್ಕೊಳ್ತಾರೆ. ಸೊ ಇವನು ಜಗಳಕ್ಕೆ ಹೋಗಿದ್ದು ನೋಡ್ಬಿಟ್ಟು ಅವ್ರಿಗೂ ಕೋಪ ಬಂದುಬಿಡ್ತು. ಹಂಗೆ ಮಾಡ್ತಾನೆ ಇವನು ಕೆಲಸನ. ಏಯ್ ಕೊಬ್ಬು ನಿನಗೆ ಮ್ಯಾಕ್ಸಿ. ಪಾಪ ಫ್ರೆಂಡ್ಸ್, ಮೋಟಿ ಯಾವಾಗಲೇ ಒಳಗಡೆ ಎಲ್ಲ ಬಂದಿಲ್ಲ. ಈ ನನ್ನ ಮಗ ಒಳಗಡೆ ಕರೆದ್ರೂ ಬರಲ್ಲ ಇವನು. ಬೇಜಾರಾಗ್ತೈತೆ. ಇವನು ಅದು ಯಾವ ಗ್ಯಾಪಲ್ಲಿ ಎಲ್ಲಿ ನೋಡ್ಕೊಂಡು ಗೊತ್ತಿಲ್ಲ ಫ್ರೆಂಡ್ಸ್. ನಮ್ಮ ಮನೆಯವ್ರು ಬರ್ತಾಯಿದ್ದಾರೆ, ಇವ್ನು ಬಂದು ಇವನಿಗೆ ಬೈತಾರೆ. ಇವ್ನು ಬಂದಿದ್ದು ನಮ್ಮ ಮನೆಯವ್ರು ನೋಡಿಲ್ಲ. ನೋಡ್ದ ಓಡಿಸ್ಬಿಟ್ಟು ಇವನೇ ತಿಂತವನೆ ರೀ, ಓಡಿಸ್ಬಿಟ್ಟು ಇವನೇ ತಿಂತವನೆ. ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆಯಿಂದ ಏನೋ ಬ್ಲಾಗ್ ಮಾಡೋಕ್ಕಾಗಿಲ್ಲ. ನಾವು ಇವತ್ತು ನಾಷ್ಟ ಮಾಡಿದ್ದೆ 1 ಗಂಟೆ ಅಂದ್ಕೊಳ್ಳಿ. ಇವತ್ತು ನಾನು ಹೇಳ್ದಂಗೆ ಬಂದುಬಿಟ್ಟು ಇವತ್ತು ನಮ್ಮ ಭಾವನ ಬರ್ಡೇ.
ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯವ್ರಿಗಂತೂ ಫುಲ್ಲು ಮೂಡ್ ಆಫು. ಸೊ ನಾಷ್ಟ ಏನು ಮಾಡಲಿ ಅಂದರೆ ಅವರು ಏನು ಹೇಳಿಲ್ಲ, ಇರು ಮಾಡು ಇರೋ ಲೇಟಾಗಿ ಮಾಡುವೆ ಅಂತ ಹೀಗೆ ಅಂದ್ಕೊಂಡಿದ್ರು. ಸೊ ನಾನು ಹಾಗೆ ಸುಮ್ಮನೆ ಇದ್ದೆ, ಟೀ ಕಾಫಿ ಕೂಡ ಬೇಡ ಅಂತಂದಿದ್ರು. ಸೊ ಆಮೇಲೆ ನೆನ್ನೆ ಕಡಲೆ ತಂದಿದ್ರಲ್ಲ, ಏನು ಅದು ವೇಸ್ಟ್ ಆಗಿಬಿಡುತ್ತೆ ಅಂದ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ 12 ಗಂಟೆ ಆಯಿತು. ಸೊ ಆಮೇಲೆ ಅಡುಗೆ ಮಾಡಿ ನಾಷ್ಟ ಮಾಡೋಷ್ಟರಲ್ಲಿ 1 ಗಂಟೆ ಊಟನೇ ಆಗೋಯ್ತು ಅಂದ್ಕೊಳ್ಳಿ. ಸೊ ಆಮೇಲೆ ಅಷ್ಟೇ ಊಟ ಮಾಡಿದ್ಮೇಲೆ ಏನೋ ಒಂಥರ ಮೂಡ್ ಆಫ್ ಇಬ್ರಿಗೂ. ಸೊ ಸೈಲೆಂಟಾಗಿ ಹಾಗೆ ಕೂತ್ಕೊಂಡಿದ್ವಿ. ಈಗ ಯಾವುದೋ ಒಂದು ಕಾಲ್ ಬಂತು ಅಂತ ನಮ್ಮ ಮನೆಯವ್ರು ಇದ್ದು ಹೊರಗಡೆ ಹೋದರು. ನಾನೀಗ ಎದ್ದು ರೆಡಿಯಾಗಿದ್ದೀನಿ, ಮನೆಯೆಲ್ಲ ಕ್ಲೀನ್ ಆಯಿತು. ಈಗ ಪಾತ್ರೆಗಳು ಒಂದೆರಡು ಇದೆ ಫ್ರೆಂಡ್ಸ್, ತೊಳ್ಕೊಬೇಕು. ಸೊ ಸಿಕ್ಕಾಬಟ್ಟೆ ಮಳೆ ಆಗಿರೋದ್ರಿಂದ ಚಳಿ ನೀರು ಮುಟ್ಟೋಕ್ಕಾಗ್ತಾಯಿಲ್ಲ, ಅಷ್ಟೇ ತಣ್ಣಗಿದೆ ನೀರು. ಸೊ ಹಂಗೂ ಹಿಂಗೂ ಪಾತ್ರೆ ತೊಳ್ಕೊಂಬಿಡ್ಬೇಕು. ಈಗ ಹೆಂಗಿರೋ ಏನೇನು ಸೂರ್ಯ ಮುಳುಗ್ತಾ ಇದೆಯಲ್ಲ, ಸೊ ಹಾಗಾಗಿ ಬನ್ನಿ ಪಾತ್ರೆ ತೊಳ್ಕೊಂಡು ಆಮೇಲೆ ಸಿಗೋಣ. ನನ್ನ ಫ್ರೆಂಡ್ ಬೇರೆ ಕಾಲ್ ಮಾಡಿದ್ದು, ರಿಸೀವ್ ಮಾಡೋಕ್ಕಾಗಿಲ್ಲ, ನೋಡಬೇಕು ಏನು ಮಾಡೋದು ಅಂತ. ಸೊ ಬನ್ನಿ ಫ್ರೆಂಡ್ಸ್, ಪಾತ್ರೆ ತೊಳೆದ್ಬಿಟ್ಟು ಇನ್ನೇನು ಕೆಲಸ ಇಲ್ಲ. ಅದು ಕಡಲೆ ಸಾರು ಮಾಡಿದ್ರಲ್ಲ, ಅದು 1 ಗಂಟೆಗೆ ತಿಂದಿದ್ದಷ್ಟೇ, ಅದೊಂದು ಮಧ್ಯಾಹ್ನ ಕೂಡ ತಿಂದಿಲ್ಲ. ಸೊ ಹಂಗೆ ಇದ್ವಿ. ಈಗ ರಾತ್ರಿಗೂ ಅದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಬೇಕು ಏನಾಗುತ್ತೆ. ಸೊ ಕಡಲೆ ಸಾರನ್ನ ನನ್ನ ಹಸ್ಬೆಂಡ್ ಫ್ರೆಂಡು ಒಂದಿಬ್ರು ಕೊಡೋದಿತ್ತು. ಸೊ ಅವ್ರಿಗೂ ಕೊಟ್ಬಿಟ್ಟು, ಸೊ ಹಾಗೆ ನಮ್ಮ ಮನೆಯವರು ಬರ್ತಾ ಚಿಕನ್ ತಂದಿದ್ರು ಫ್ರೆಂಡ್ಸ್. ಬಿರಿಯಾನಿ ಏನಾದರೂ ಮಾಡೋಣ, ತುಂಬ ದಿನ ಆಯಿತು ಅಂದ್ಕೊಂಡು. ಸೊ ಫೈನಲಿ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಕಡಲೆ ತಿನ್ಬೋದಿತ್ತು, ಆದರೆ ಕಡಲೆ ನಾನು ತಿನ್ನೋಂಗಿರಲಿಲ್ಲ. ಅದಕ್ಕೆ ಇನ್ನು ನಾನು ತಿಂದಿಲ್ಲ ಅಂದರೆ ಅವರು ತಿನ್ನಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಹೋಗಿ ಚಿಕನ್ ತಂದರು. ಸೊ ಇಬ್ಬರು ಮಾಡ್ಕೊಂಡು ತಿನ್ಕೋಣ ಅಂದ್ಕೊಂಡು ಸೊ ಫೈನಲಿ ಬಿರಿಯಾನಿ ಕೂಡ ಮಾಡಿಕೊಟ್ರು. ಸೊ ತಿನ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ವ್ಲಾಗಿಗೆ ಏನು ಮಾಡ್ತಾಯಿದ್ದೀನಿ, ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.